ಪ್ರಾಣ ಪಣಕ್ಕಿಟ್ಟು ಮಗಳ ಜೀವ ಉಳಿಸಿದ ಸಾಹಸ ಗಾಥೆ. ವಿಶೇಷ ಚೇತನ ಮಗಳ ಪ್ರಾಣ ಉಳಿಸೋದಕ್ಕೆ ಬಾವಿಗೆ ಜಿಗಿದ ತಾಯಿ. ಪ್ರಾಣ ಪಣಕ್ಕಿಟ್ಟು ಮಗಳ ಜೀವ ಉಳಿಸಿದ ಸಾಹಸ ಗಾಥೆ. ತಾಯಿ ಹೃದಯ. ವಿಶೇಷ ಚೇತನ ಮಗಳ ಪ್ರಾಣ ಉಳಿಸೋದಕ್ಕೆ ಬಾವಿಗೆ ಜಿಗಿದ ತಾಯಿ. ತಮಿಳುನಾಡಿನ ನಂಬಿಯೂರಿನಲ್ಲಿ ನಡೆದಿರುವ ಘಟನೆ ಇದು. ನೀರು ತುಂಬಿದ ಬಾವಿಯಿಂದ ಮಗಳ ರಕ್ಷಣೆ. ಮಗಳನ್ನ ಗಟ್ಟಿಯಾಗಿ ಹಿಡಿದು ಸಹಾಯಕ್ಕಾಗಿ ಕೂಗಿದ ತಾಯಿ. ವಿಶೇಷ ಸಲಕರಣೆ ಹಗ್ಗಗಳ ಮೂಲಕ ತಾಯಿ ಮಗಳ ರಕ್ಷಣೆ. ಸ್ಥಳಕ್ಕೆ ಧಾವಿಸಿದ ಕಡತೂರು ಪೊಲೀಸರು, ಅಗ್ನಿಶಾಮಕ ದಳ. ಅಗ್ನಿಶಾಮಕ ದಳದ ತ್ವರಿತ ಕಾರ್ಯಾಚರಣೆ ಯಶಸ್ಸುಗೊಂಡಿದೆ. ಪ್ರಾಣ ಪಣಕ್ಕಿಟ್ಟು ಮಗಳನ್ನ ಕಾಪಾಡಿದ ಧೀರ ಮಹಿಳೆ. ತಾಯಿ ಹೃದಯ ಅಂದ್ರೆ ಹಾಗೇನೆ. ಮಗಳ ಮೇಲಿನ ಮಮಕಾರ, ಧೈರ್ಯಕ್ಕೆ ಎಲ್ಲರ ಮೆಚ್ಚುಗೆ. ಪ್ರಾಣ ಪಣಕ್ಕಿಟ್ಟು ಮಗಳ ಜೀವ ಉಳಿಸಿದ ಸಾಹಸಗಾಥೆ. ಈ ತಾಯಿ ಅನ್ನೋ ಕ್ಯಾರೆಕ್ಟ್ರೇ ಹಂಗೆ. ಈ ಆಕಾಶದಲ್ಲಿ ಹಾರೋ ಹಕ್ಕಿಗಳಿದಾವಲ್ಲ, ಆ ಹಕ್ಕಿಗಳ ಗರ್ಭದಲ್ಲಿ ಮೊಟ್ಟೆ ಮೂಡುತ್ತಿದೆ ಅನ್ನೋದು ಆ ಹಕ್ಕಿಗೆ ಗೊತ್ತಾದಾಗ ತುಂಬಾ ಎಲೆಗಳಿರುವ ಮರಗಳಿಗೆ ಹೋಗ್ತಾವಂತೆ. ಅದು ನನಗೆ ನೆರಳಲ್ಲ, ನಾನು ಹೊಟ್ಟೆಲಿರೋ ಮೊಟ್ಟೆಗೆ ನೆರಳು ಬರಲಿ ಅಂತ. ತಾಯಿ ಹೃದಯದ ಪರ್ಮನೆಂಟ್ ಕ್ಯಾರೆಕ್ಟರ್ ಅದು. ಅದರಲ್ಲಿ ಬದಲಾವಣೆ ಬರೋದಿಲ್ಲ. ವಿಶೇಷ ಸಲಕರಣೆ ಹಗ್ಗಗಳ ಮೂಲಕ ತಾಯಿ ಮಗಳ ರಕ್ಷಣೆ. ಪ್ರಾಣ ಪಣಕ್ಕಿಟ್ಟು ಮಗಳು ಬಿದ್ದಿದ್ದಾಳೆ ಅನ್ನೋದು ಗೊತ್ತಾದ ಕೂಡಲೇ ಆಲೋಚನೆಗೂ ಅವಕಾಶ ಇಲ್ಲ, ತಕ್ಷಣ ಹಾರಿದಾಳೆ ತಾಯಿ. ವಿಶೇಷ ಚೇತನ ಮಗಳ ನೋಡಿ, ಆಕೆ ಹ್ಯಾಂಡಿಕ್ಯಾಪ್ಡ್, ವಿಶೇಷ ಅಂಗವಿಕಲೆ. ನೀರು ತುಂಬಿದ ಬಾವಿಯಿಂದ ಮಗಳ ರಕ್ಷಣೆ ಮಾಡಲಾಗಿದೆ. ಇನ್ನು ಅದಾದ ನಂತರ ಹಗ್ಗ, ರೋಪ್ ಸಹಾಯದಿಂದ ತಾಯಿಯನ್ನು ರಕ್ಷಣೆ ಮಾಡಲಾಯಿತು. ಬಿದ್ದರೆ ನಾನು ಎದ್ದೇಳ್ತೀನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ತಾಯಿ. ಇದು ಆಳವಾದ ಬಾವಿ, ನೀರು ತುಂಬ ಇದೆ, ನಾನು ಬಿದ್ದರೆ ಮಗಳ ಜೊತೆ ನಾನು ಪ್ರಾಣ ಕಳ್ಕೊತೀನಿ, ಈ ಯೋಚನೆಗೆ ಅವಕಾಶ ಇಲ್ಲ. ಜಿಗಿದ್ಲು. ಮಗಳ ಪ್ರಾಣವೇ ತಾಯಿಗೆ ದೊಡ್ಡದಾಗಿತ್ತು. ಅಗ್ನಿಶಾಮಕ ದಳದ ತ್ವರಿತ ಕಾರ್ಯಾಚರಣೆ ಯಶಸ್ಸುಗೊಂಡಿದೆ. ವಿಶೇಷ ಚೇತನ ಮಗಳ ಪ್ರಾಣ ಉಳಿಸೋದಕ್ಕೆ ಬಾವಿಗೆ ಜಿಗಿದ ತಾಯಿ. ತಮಿಳುನಾಡಿನ ನಂಬಿಯೂರಿನಲ್ಲಿ ನಡೆದಂತಹ ಘಟನೆ ಇದು. ನೀರು ತುಂಬಿದ ಬಾವಿಯಿಂದ ಮಗಳ ರಕ್ಷಣೆಯಾಗಿದೆ. ಮಗಳನ್ನ ಗಟ್ಟಿಯಾಗಿ ಹಿಡಿದು ಸಹಾಯಕ್ಕಾಗಿ ಕೂಗಿದ ತಾಯಿ. ವಿಶೇಷ ಸಲಕರಣೆ ಹಗ್ಗಗಳ ಮೂಲಕ ತಾಯಿ ಮಗಳ ರಕ್ಷಣೆ. ಸ್ಥಳಕ್ಕೆ ಧಾವಿಸಿದ ಕಡತೂರು ಪೊಲೀಸರು, ಅಗ್ನಿಶಾಮಕ ದಳ ಜೊತೆಗೆ ಅಗ್ನಿಶಾಮಕ ದಳದ ತ್ವರಿತ ಕಾರ್ಯಾಚರಣೆ ಯಶಸ್ಸುಗೊಂಡಿದೆ. ಪ್ರಾಣ ಪಣಕ್ಕಿಟ್ಟು ಮಗಳ ಕಾಪಾಡಿದ ಧೀರ ಮಹಿಳೆ. ಮಗಳ ಮೇಲಿನ ಮಮಕಾರ ಮತ್ತು ಧೈರ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಬಹಳಷ್ಟು ಶ್ಲಾಘನೆಗಳು ವ್ಯಕ್ತವಾಗಿದ್ದಾವೆ. ಇದು ನಿಜಕ್ಕೂ ಕೂಡ ತುಂಬಿಕೊಂಡಿರುವಂತಹ ಬಾವಿ. ಅದು ದುರ್ಘಟನೆ ಸಂಭವಿಸಬಹುದಾದ ಸಾಧ್ಯತೆಗಳಿತ್ತು. ಒಂದು ಕಡೆ ಪಾಪ ಆಕೆ ಒಂದು ಕಡೆ ಸ್ವಾಧೀನನೇ ಕಳ್ಕೊಂಡಿರೋ ಹೆಣ್ಣುಮಗಳು. ತಾಯಿ ಅದನ್ನು ಕೂಡ ಆ ಮಿಂಚಿನ ವೇಗದಲ್ಲಿ ಯೋಚನೆ ಮಾಡಿದ್ದಾಳೆ. ನನ್ನ ಮಗಳು ಇದನ್ನು ಹೋರಾಡಿ ಜೀವಂತವಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ, ನಾನಿಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಯಾವ ಕಾರ್ಯವೂ ಇಲ್ಲ, ಜಿಗಿಬೇಕು ಅನ್ನೋದು ಆಕೆ. ಜಿಗಿದೇ ಬಿಟ್ಲು. ಯೋಚನೆ ನಿಜಕ್ಕೂ ಕೂಡ ಆ ಯೋಚನೆ ಈಗ ಭಾರತದಾದ್ಯಂತ ಶ್ಲಾಘನೆಗೆ ಕಾರಣವಾಗಿದೆ. ಸೊ ಈ ಒಂದು ವಿಡಿಯೋ ತಮಿಳುನಾಡಿನಾದ್ಯಂತ ಸಂಚಲನ, ಜೊತೆಗೆ ತಾಯಿ ಮಗಳ ಮಮಕಾರ, ತಾಯಿ ಮತ್ತು ಮಗಳ ಸೆಂಟಿಮೆಂಟನ್ನು ವಿವರಣೆ ಮಾಡುವಂತಹ ಒಬ್ಬನೇ ಒಬ್ಬ ಕವಿ ಈ ಭೂಮಿಯಲ್ಲಿ ಇನ್ನೂ ಹುಟ್ಟಿಲ್ಲ. ತಾಯಿಯ ಮಮಕಾರಕ್ಕೆ ಅಂತ್ಯ ಇಲ್ಲ. ಸೊ ಈ ವಿಜುವಲ್ಸು ನಿಜಕ್ಕೂ ಕೂಡ ಆ ಮಮಕಾರದ ಒಂದು ಸಣ್ಣ ಪ್ರತಿಶತವನ್ನು ತೋರಿಸ್ತಾ ಇದೆ ಅಷ್ಟೆ. ಒಂದು ಕಡೆ ಸ್ವಾಧೀನವನ್ನೇ ಕಳ್ಕೊಂಡಿದ್ದಂತಹ ಮಗಳು ಬಾವಿಗೆ ಹಾರಿದಾಗ ಆಕೆಯನ್ನು ರಕ್ಷಣೆ ಮಾಡುವಂತಹ ವೈಜ್ಞಾನಿಕ ಪ್ಲಾನ್ಗಳೇನಾದರೂ ಇದಾವ ಅಂತ ಹೇಳಿ ಯೋಚನೆ ಮಾಡಲಿಲ್ಲ. ಜಿಗಿದು ಮಗಳ ಪ್ರಾಣ ಉಳಿಸುವಂಥ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾಳ ತಾಯಿ. ಆ ಮಹಾತಾಯಿಗೆ ಇಲ್ಲಿ ಕೂತ್ಕೊಂಡ ಒಂದು ದೊಡ್ಡ ಸಲಾಮು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.